ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯವೈಖರಿಯ ಬಗ್ಗೆ ಸ್ವಪಕ್ಷೀಯ ಶಾಸಕರೇ ಗರಂ ಆಗಿರುವಂತ ಘಟನೆ ರಾಯಚೂರಲ್ಲಿ ನಡೆದಿದೆ. ಜಿಲ್ಲೆಗೆ ಇಬ್ಬರು ಸಚಿವರಿದ್ದರೂ ಕೂಡ ಅಭಿವೃದ್ಧಿ ಆಗ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಸಕರು. ರಾಯಚೂರು ಜಿಲ್ಲಾ ಪಂಚಾಯತ್ನಲ್ಲಿ ನಡೆದಂತ ಸಭೆಯಲ್ಲಿ ಹೈ ಡ್ರಾಮಾವೇ ಸೃಷ್ಟಿಯಾಗಿದೆ. 2 ವರ್ಷದಿಂದ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಅಂದ್ರೆ ರಾಯಚೂರು ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮುಂದೆ ಮಸ್ಕಿ ಶಾಸಕ ಬಸನಗೌಡ ಪಾಟೀಲ್ ತುರುವಿಹಾಳ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ಕೂಡ ಟೋಲ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಡಿಪಿ ಸಭೆಯಲ್ಲಿ ಧರಣಿ ಕೂತಿದ್ದಾರೆ ಶಾಸಕಿ ಕರೆಮ್ಮ ನಾಯಕ್. ಇವತ್ತು ರಾಯಚೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂತ ಸಭೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸಭೆ ಹೈ ಡ್ರಾಮಾಗೆ ಸಾಕ್ಷಿಯಾಗಿದೆ. मोबाइल भरियप्ಪ ಹಿಂದೆ ಸ್ವಲ್ಪ ಇಡೀ ರಾಯಚೂರು ಎಲ್ಲ ಕ್ಷೇತ್ರದ ಎಲ್ಲ ಶಾಸಕರ ಬಗ್ಗೆ ಗೌರವ ಸರ್. ನನಗೆ ಕಷ್ಟದಿಂದ ದೂರ ಮಾಡಬೇಕು, ನಂದ ಟೋಲ್ ತೆಗಿಬೇಕು. ಮಾಡೋವರೆಗೆ ಸ್ಥಗಿತ ಮಾಡ್ತಾರೆ. ತಾತ್ಕಾಲಿಕವಾಗಿ ಪಿಡಬ್ಲ್ಯೂ ಮಂತ್ರಿಗಳ ಜೊತೆ ಚರ್ಚೆ ಮಾಡುವವರೆಗೆ ಅದು ಸ್ಥಗಿತ ಮಾಡ್ತಾರೆ. ಹಿಂದೆ ಬರ್ರಿ. ರಾಯಚೂರಿನ ಕೆಡಿಪಿ ಸಭೆಯಲ್ಲಿ ನಡೆದಿರುವಂತ ಹೈ ಡ್ರಾಮಾ ಇದು. ಕರೆಮ್ಮ ನಾಯಕ್ ಶಾಸಕಿ ಅವರು ಧರಣಿ ಕೂತಿರೋದು ಟೋಲ್ ಗೇಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಧರಣಿ ಕೂತಿದ್ದಾರೆ. ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಇಲ್ಲ, ನನ್ನ ಕ್ಷೇತ್ರದಲ್ಲಿರುವಂತ ಟೋಲ್ ಗೇಟ್ ಅನ್ನ ತೆರವು ಮಾಡಬೇಕು ಅನ್ನೋದು ಕರೆಮ್ಮ ನಾಯಕ್ ಅವರ ಬೇಡಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.